ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್ ಈಗ ಪೆನ್ ಡ್ರೈವ್ ಸುದ್ದಿಯಪ್ಪ. ಯಾವ ಟಿವಿ ಹಾಕಿದ್ರು ಪೆನ್ ಡ್ರೈವ್, ಈಗ ಟಿವಿ ಹಾಕಿದ್ರು ಪೆನ್ ಡ್ರೈವ್. ಪ್ರಜ್ವಲನ್ ಹೆಸರು ರಾಷ್ಟ್ರೀಯ ವ್ಯಾಪ್ತಿ ಹೋಗ್ಬಿಟ್ಟಿದ್ದಪ್ಪ. ಒಬ್ಬ ಪಾಪಿ ಹೆಸರು ವಿಷಯನೂ ಹೋಗಿದೆ, ಹೆಸರು ಹೋಗಿತ್ತಪ್ಪ. ಅದು ಯಾಕೆ ಹೋಗಿದೆ ಅಂತ ಅರ್ಥ ಆಗ್ತಿಲ್ಲ. ಇದೇ ಕುಮಾರಸ್ವಾಮಿ ಅವರು ವಿಧಾನಸೌಧ ನಡಿಬೇಕ ಸಂದರ್ಭದಲ್ಲಿ ಅವ್ರು ಹೊರಗಡೆ ಬಂದು ಹೇಳ್ತಾರೆ, ನನ್ನ ಹತ್ರ ಒಂದು ಪೆನ್ ಡ್ರೈವ್ ಇದೆ, ನೋಡಿ 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 ಅಂತ ಎತ್ತೆತ್ತು ತೋರಿಸ್ತಾರೆ. ಗೊತ್ತಿದೆ ನಿಮ್ಗೆ? ಇದೇ ಪೆನ್ ಡ್ರೈವ್ನ ಒಂದ್ಸರಿ ಎತ್ತೆತ್ತು ತೋರಿಸ್ತಾರೆ. ಈಗ ಹೇಳ್ತಾರೆ ಪೆನ್ ಡ್ರೈವ್ ಯಾರ್ಯಾರು ಮಾಡಿದ್ರೆ ಅವ್ರ ಮೇಲೆಲ್ಲ ಕೇಸ್ ಹಾಕ್ರಿ ಅಂತಾರೆ. ಹುಡುಗಾಟ ಆಡ್ತಾರೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆದವ್ರ ನೀವೇ ತಾನೇ ಪೆನ್ ಡ್ರೈವ್ ತೋರಿಸಿದ್ದು, ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ ಅಂತ. ನನಗ್ ಡೌಟ್ ಏನ್ ಗೊತ್ತಾ, ಆ ಪೆನ್ ಡ್ರೈವ್ನೇ ಪ್ರಜ್ವಲ್ ರೇವಣ್ಣದ ಅಂತ ನನಗೇನು ಡೌಟ್ ಆಗಿದೆ. ಆ ಪೆನ್ ಡ್ರೈವ್ ಬಹುಶಃ ಪ್ರಜ್ವಲ್ ರೇವಣ್ಣದೇ ಇರ್ಬೇಕಂತ ನನ್ ಲೆಕ್ಕ. ಅವಾಗ ತೋರಿಸಿ, ಸುಮ್ಮನೆ ಹಿಂಗ್ ತೋರಿಸಿ ಆಮೇಲೆ ಅವರೇ ಬಿಟ್ರಂತ ನನಗೇನು ಡೌಟ್ ಆಗಿದೆ. ಯಾಕೆ ಅವ್ರಿಗೆ ಸಂಬಂಧ ಸರಿ ಇಲ್ಲ. ನನ್ನ ಲೆಕ್ಕದಲ್ಲಿ ಇದರಿಂದಲೇ ಹಿಂಗ್ ಆಗಿದೆ ಅಂತ ನನಗೇನು. ಇವ್ರು ಮಾಡ್ಬೋದು, ಇವ್ರು ಪೆನ್ ಡ್ರೈವ್ ಹಿಂಗ್ ಎತ್ತೆತ್ತು ತೋರಿಸಿ ಪಬ್ಲಿಕ್ ತೋರಿಸ್ಬೋದು. ಬೇರೆಯವ್ರು ಹೇಳಿದ್ರೆ ಇವತ್ತು ಇಲ್ಲ ಕಾಂಗ್ರೆಸ್ನವ್ರು ಮಾಡ್ಬಿಟ್ಟಿದ್ದಾರೆ, ಬೇರೆಯವ್ರು ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಇವೆಲ್ಲ ನಿಲ್ಸ್ಬೇಕು ನೀವೆಲ್ಲ. ಕಾಂಗ್ರೆಸ್ ನಮಗೇನು ಒಳ್ಳೆ ಕಥೆ ಎಲ್ಲ. ಪೆನ್ ಡ್ರೈವ್ ಹಂಚಿದ್ದಾರೆ ಯಾರೋ, ಅವ್ರನ್ನ ತನಿಖೆ ಆಗುತ್ತೆ, ಸಿಟಿ ತನಿಖೆ ನಡೀತಾರೆ. ನಾವು ಬಿಡ್ತೀವಾ? ಇದೇ HDK ಅವ್ರು ಹೇಳಿಲ್ವಾ, ನಮ್ಮ ಗ್ಯಾರಂಟಿ ಕಾರ್ಡ್ ಕೊಟ್ಟಂತ ಹೆಣ್ಣು ಮಕ್ಕಳು ದಾರಿ ತಪ್ಪಿ ಹೋಗಿರೋ ಅಂತ ಹೇಳಿದಿವ್ರೆ ಅಲ್ವಾ? ಅಂದ್ರೆ ಇದೇ HDK ಕುಮಾರಸ್ವಾಮಿ ಅವರೇ, ನಮ್ಮ ಗ್ಯಾರಂಟಿ ಕಾರ್ಡ್ ಇಂದ ಹೆಣ್ಣು ಮಕ್ಕಳು ದಾರಿ ತಪ್ಪಿ ಹೋಗಿದ್ದು ಇವರೇ ಅಲ್ವಾ? ಈಗ ಯಾರು ದಾರಿ ತಪ್ಪಿದ್ದು ಕುಮಾರಸ್ವಾಮಿ ಅವರೇ? ನಿಮ್ ಮಗ ಪ್ರಜ್ವಲ್ ರೇವಣ್ಣ ದಾರಿ ತಪ್ಪಿ ಹೋಗ್ಯಾನೆ. ನಮ್ಮ ಹೆಣ್ಣು ಮಕ್ಕಳು ಯಾರು ದಾರಿ ತಪ್ಪಿ ಹೋಗಿಲ್ಲ. ನಿಮ್ಮ ಮಗ ಪ್ರಜ್ವಲ್ ರೇವಣ್ಣ ದಾರಿ ತಪ್ಪಿ ಹೋಗಿದ್ದಾನೆ, ನಾವು ಹೋಗಿಲ್ಲ. ನಮ್ಮ ಹೆಣ್ಮಕ್ಳು ಯಾರು ಹೋದಾರಲ್ಲ. ಹೀಗಾದ್ರೆ ಗೊತ್ತಾಯ್ತಾ ನಿಮ್ಗೆ? ಮಾತಾಡ್ಬೇಕಾದ್ರೆ ಯೋಚನೆ ಮಾತಾಡ್ಬೇಕಾಗಿತ್ತು. ಇಷ್ಟು ಕೆಟ್ಟ ರೀತಿಯಲ್ಲಿ ಇವತ್ತು ರಾಜಕಾರಣ ನಡೀತಾ ಇದೆ. ಇವತ್ತು ಯಾಕೆ ಬಂದ್ ಅರೆಸ್ಟ್ ಮಾಡಬಾರ್ದು ಪ್ರಜ್ವಲ್ ರೇವಣ್ಣನ? ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೇಕು. ಇಂಥವ್ರೆಲ್ಲ ಪಾಪಿಗಳನ್ನ ಕಳಿಸ್ಬೇಕು ಜೈಲಿಗೆ. ಇವತ್ತು ಕುಮಾರಸ್ವಾಮಿ ಅವ್ರ ಕಡೆ ಇರ್ಬೋದು, HD ದೇವೇಗೌಡರ ಕಡೆ ಇರ್ಬೋದು, ಅಥವಾ ಬೇರೆ ಯಾರ ಕಡೆನೇ ಇರ್ಬೋದು. ಯಾರ್ಯಾರನ್ನ ಸಣ್ಣ ಸಣ್ಣವ್ರನ್ನೆಲ್ಲ ಒಳ ಹಾಕ್ತಾರಪ್ಪ, ಇವ್ರನ್ನ ಹಾಕ್ಬೇಕು. ಹೇಗ್ ಬಿಡೋಕೆ ಯಾಕಿದೆ? ಅದ್ರಲ್ಲಿ ಏನಿದೆ? ಇದ್ರಲ್ಲಿ ಕಾಂಗ್ರೆಸ್ನ ಪಾತ್ರ ಏನಿದೆ? ಯಾರೋ ನೇಯ ಹೆಣ್ಣು ಮಕ್ಕಳು ತೀರ್ಕೊಂಡ್ರೆ, ಯಾರೋ ಮುಸ್ಲಿಂ ಒಬ್ಬ ಕೊಲೆ ಮಾಡಿದ್ರೆ ಅದು ಕಾಂಗ್ರೆಸ್ನವರೇ ಮಾಡಿದ್ರು ಅಂತ ಹೇಳೋದು ಇವರೆಲ್ಲ BJP ಅವರು. ನಾವು ಕೊಲೆ ಮಾಡಿ ಅಂತ ಹೇಳಿದ್ವ? ನಾನು ಹೇಳಿದ್ದೇನೆ ಅವ್ರಿಗೆ, ಯಾವನೇ ಕೊಲೆ ಮಾಡಿ, ಹಿಂದೂ ಮುಸ್ಲಿಂ ಯಾರೇ ಕೊಲೆ ಮಾಡ್ರೆ ಅವ್ನಿಗೆ ಹಾಕಿ ಏನ್ ಕಾನೂನಿಂದ ಹಾಕಿ ಒಳ ಹಾಕ್ರಪ್ಪ ಅಂತ ಹೇಳಿದ್ರೆ ಅದನ್ನೇ ಮಾಡ್ಬೇಕು ನಾವು. ಯಾವುದೇ ಕೊಲೆ ಮಾಡಿದ್ರು, ಯಾವಾಗ ಘರ್ಷಣೆ ಕೊಲೆ ಕೇಸ್ ಇವ್ರು ಮಾಡ್ಲಿಲ್ವಾ? ಇವ್ರ ಕಾಲದಲ್ಲಿ ಆಗಿಲ್ವಾ? ನೆಟ್ಟಾರ್ ಕೊಲೆ ಕೇಸ್ ಇವ್ರ ಕಾಲದಲ್ಲಿ ಆಗಿಲ್ವಾ? ಅವಾಗೆಲ್ಲ ಇವ್ರ ಸರ್ಕಾರ ಕಣ್ಮುಚ್ಚಿ ಕೂತಿಲ್ವಾ ನೀವು? ಅವಾಗ ಎಲ್ಲಿ ಹೋಗಿದ್ರಿ ನೀವು? ನೇಹ ಕೊಲೆಗೆ ಮಾತ್ರ ಬಿಂಬಿಸ್ತೀರಲ್ಲ, ನಮ್ ಸರ್ಕಾರದಲ್ಲಿ ಆಯ್ತು ಅಂತೀರಿ. ಹಾಗಾದ್ರೆ ಇಲ್ಲೇ ಮುಸ್ಲಿಂ ಒಬ್ಬ ಯುವಕ ಹರ್ಷನ್ ಕೊಲೆ ಮಾಡಿದ್ರಲ್ಲ, ಅವಾಗ ಏನ್ ಜನ ಕಾಯ್ತಿದ್ರ? ಎಸ್ತಿದ್ರ? ನೆಟ್ಟಾರ್ ಕೊಲೆ ಆಯ್ತಲ್ಲ, ಅವಾಗ ಏನ್ ಮಾಡ್ತಿದ್ರಿ ನೀವು? ಅವಾಗ ನಿಮ್ ಸರ್ಕಾರದಲ್ಲಿ ಆಗಿಲ್ವಾ? ಆಗಿದೆ. ಅದನ್ನ ಹೇಳಲ್ಲ ಇವತ್ತು ಅಶೋಕ್ ಅವರಲ್ಲ. ಒಂದು ಕೇಸನ್ನ ಅದನ್ನ ಒಬ್ರು ಯಾರೋ ಮಾಡಿ ತಕ್ಷಣ ಇದು ಕಾಂಗ್ರೆಸ್ನಲ್ಲಿ ಮಾಡಿಸಿದ್ರು, ಕಾಂಗ್ರೆಸ್ನ ವಿಫಲತೆ ಅಂತ ಹೇಳ್ತೀರಿ ಅಲ್ವಾ? ಯಾವ ವಿಫಲತೆ ಇಲ್ಲ. ರಾಜ್ಯದಲ್ಲಿ ನಮ್ಮ ಸರ್ಕಾರ ಗಟ್ಟಿ ಇದೆ. ಈ ರಾಜ್ಯದಲ್ಲಿ 5 ವರ್ಷ ಅಧಿಕಾರ ನಾವು ಮಾಡೇ ಮಾಡ್ತೀವಿ. ನಿಮಗೆ ತಾಕತ್ತು ದಮ್ಮಿದ್ರೆ ಸರ್ಕಾರ ಇಳಿಸಕ್ ಆಗತ್ತಾ? ಬರ್ರಿ, ನಾವು ಚಾಲೆಂಜ್ ಮಾಡ್ತೀವಿ. ನಾವು MLA ಆಗಿ ಚಾಲೆಂಜ್ ಮಾಡ್ತೀವಿ. ನಿಮ್ ದುಡ್ಡು, ಅಡ್ಮಿ ದುಡ್ಡು ಎಷ್ಟಿದೆ ತಗೋಬರ್ರಿ, ನಾವು ಚಾಲೆಂಜ್ ಮಾಡ್ತೀವಿ, ನೋಡೋಣ.